ಬೆಂಗಳೂರಿನಲ್ಲಿ ಮತ್ತೆ ಹಾಡ ಹಗಲೇ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಾರ್ನಲ್ಲಿ ತೆರಳುತ್ತಾ ಇದ್ದ ಮಹಿಳೆ ಜೊತೆ ಜಗಳವನ್ನ ತೆಗೆದು ಕಿರುಕುಳವನ್ನ ಕೊಟ್ಟಿದ್ದಾರೆ ಆಕೆಗೆ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ನ ವಾಟರ್ ಟ್ಯಾಂಕ್ ಬಳಿ ಈ ಘಟನೆಯಾಗಿದ್ದು, ಮಹಿಳೆ ಕಾರ್ನಿಂದ ಇಳಿದು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಆಕೆಯ ಬಟ್ಟೆಯನ್ನ ಹರಿದು ಹಾಕಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 19ರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಘಟನೆ ಆಗಿದ್ದು, ಪ್ರಕರಣ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ನಡು ರಸ್ತೆಯಲ್ಲೇ ಮಹಿಳೆಯ ಬಟ್ಟೆಯನ್ನ ಹರಿದು ಆಕೆ ಮೇಲೆ ದೌರ್ಜನ್ಯ ಎಸಗಿ ಇಬ್ಬರು ಕಾಮಾಂಧರು ಈ ಕೃತ್ಯವನ್ನು ಮಾಡಿದ್ದಾರೆ. ಮಹಿಳೆಯ ಕಾರಿನ ಗಾಜನ್ನ ಒಡೆದು ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ. ಈ ಸಂಬಂಧ ಕುಮಾರಸ್ವಾಮಿ ಲೇಔಟ್ ಠಾಣೆಗೆ ಮಹಿಳೆ ದೂರನ್ನ ಕೊಟ್ಟಿದ್ದು, ಐಪಿಸಿ ಸೆಕ್ಷನ್ 354, 379, 509, 504 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಏನ್ ವಿವರ ಸಿಗ್ತಾ ಇದೆ? ಈ ಮತ್ತೊಂದು ಲೈಂಗಿಕ ದೌರ್ಜನ್ಯ ಏನು ಆರೋಪವನ್ನ ಮಾಡಲಾಗ್ತಾ ಇದೆ, ಕಾರಿನಲ್ಲಿ ಹೋಗ್ತಾ ಇದ್ದ ಮಹಿಳೆ ಮೇಲೆ ಈ ರೀತಿ ಕೃತ್ಯವನ್ನ ಮಾಡಲಾಗಿದೆ ಅಂತ ಏನೆಲ್ಲ ವಿವರ ಸಿಗ್ತಾ ಇದೆ? ಮಹಿಳೆ ದೂರಿನಲ್ಲಿ ಏನ್ ಹೇಳಿದ್ದಾರೆ? ಖಂಡಿತ ಅಮರ್, ದಿನದಿಂದ ದಿನಕ್ಕೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸಹ ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ಬೆಳಕಿಗೆ ಬಂದಿರುವಂತದ್ದು. ಇದೇ ತಿಂಗಳು 19ರಂದು ಸುಮಾರು ಮಧ್ಯಾಹ್ನ 1:30 ವೇಳೆಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಆ ಸಂತ್ರಸ್ತ ಯುವತಿಯಿಂದ ದೂರನ್ನು ದಾಖಲಿಸಿರುವುದು. ಈ ದೂರಿನ ಹಿನ್ನೆಲೆ ನೋಡ್ತಾ ಹೋದ್ರೆ, ಸಂತ್ರಸ್ತ ಏನು ಆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆ, ಆ ಯುವತಿ ಏನಿರ್ತಾಳೆ, ಸುಮಾರು 1:15 ಟೈಮಲ್ಲಿ ಕುಮಾರಸ್ವಾಮಿ ಲೇಔಟ್ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಟರ್ ಟ್ಯಾಂಕ್ ರಸ್ತೆ ಇದೆ, ಅಲ್ಲಿ ಬರ್ತಾ ಇರ್ತಾರೆ. ಬರುವಂತ ಸಂದರ್ಭದಲ್ಲಿ ಏನು ಬೈಕ್ ನಲ್ಲಿ ಬಂದಂತ ಇಬ್ಬರು ದುಷ್ಕರ್ಮಿಗಳೆಂದರೆ, ಇಬ್ರು ಕಾಮುಕರೆಂದರೆ ಏಕಾಏಕಿ ಅವಳ ಒಂದು ಗಾಡಿಗೆ ಅಡ್ಡ ಹಾಕ್ತಾರೆ. ನಂತರದಲ್ಲಿ ಆ ಒಂದು ಯುವತಿ ಗಲಾಟೆ ತೆಗಿತಾರೆ. ಗಲಾಟೆ ತೆಗೆದು ಯಾವ್ದು ಕ್ಷುಲ್ಲಕ ಕಾರಣಕ್ಕೆ ಗಾಡಿಯ ವಿಚಾರಕ್ಕೆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ವೆಹಿಕಲ್ ವಿಚಾರವಾಗಿ ಗಲಾಟೆ ತೆಗೆದು ನಂತರದಲ್ಲಿ ಆಕೆಯ ಬಟ್ಟೆಯನ್ನು ಎಳೆದು, ಕಾರೊಳಗೆ ಯುವತಿಯ ಕೂದಿರ್ತಾಳೆ, ಅವಳನ್ನ ಏನು ಕಾರಿನ ಹೊರಗಡೆ ಎಳೆದು ನಂತರದಲ್ಲಿ ಆಕೆಯ ಬಟ್ಟೆಯನ್ನು ಬಟ್ಟೆಯನ್ನು ಹರಿದಾಕ್ತಾರೆ. ನಂತರದಲ್ಲಿ ಅಲ್ಲಿನ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂತೆ ಸ್ಥಳೀಯರೆಲ್ಲ ಸೇರ್ಕೊಂಡ ತಕ್ಷಣ ಆ ಕಿಡಿಗೇಡಿಗಳಂದ್ರೆ, ಆ ಕಾಮುಕರೆಂದ್ರೆ ಇಬ್ರು ಎಸ್ಕೇಪ್ ಆಗ್ತಾರೆ. ನಂತರ ಆ ನೊಂದ ಸಂತ್ರಸ್ತ ಯುವತಿಯಿಂದ ತಕ್ಷಣ ಹೋಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸ್ತಾರೆ. ದೂರನ್ನು ದಾಖಲಿಸಿದ ನಂತರದಲ್ಲಿ ತಕ್ಷಣ ಕಾರ್ಯಪ್ರವೃತ್ತರ ಅಂತ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಆ ಯುವತಿಯ ಹೇಳಿಕೆನ ಸಹ ಆಧರಿಸಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಯಾವ್ದಾದ್ರು CCTV ಇದೆಯಾ ಅಂತ ಹೇಳಿ ನಡೆಸ್ತಾರೆ. ಈಗ ಮಾಹಿತಿ ಪೊಲೀಸ್ ಮಾಹಿತಿ ಪ್ರಕಾರ ಅಲ್ಲಿ ಆ ಘಟನೆ ನಡೆದ ಸ್ಥಳದಲ್ಲಿ ಒಂದು CCTV ಸಿಕ್ಕಿದೆ ಮಾಹಿತಿ ಲಭ್ಯವಾಗಿದೆ. ಆ ಘಟನೆ ನಡೆದ ಸ್ಥಳದಲ್ಲಿ ವಾಟರ್ ಟ್ಯಾಂಕ್ ರಸ್ತೆ ಇದು, ಆ ರಸ್ತೆಯಲ್ಲಿ ಒಂದು ಬೇಕರಿ ಇದೆ, ಆ ಬೇಕರಿಯಲ್ಲಿ ಒಂದು CCTV ಅಳವಡಿಸಲಾಗಿದೆ. ಅದರಲ್ಲಿ ಆ ಕಾಮುಕರ ಒಂದು ಕೃತ್ಯ ಒಂದು ಈಗಾಗಲೇ ಒಂದು ಮಾಹಿತಿ ಸಿಕ್ಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಏನು ಪ್ರಕರಣ ಸಹ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಒಂದು ಬಲ ಬೀಸಿರುವಂತದ್ದು. ಜೊತೆಗೆ ಈಗಾಗಲೇನು ಆ CCTV ದೃಶ್ಯಾವಳಿ ಯುವತಿಗೆ ತೋರಿಸಿದ್ದಾರೆ. ಆ ನಂತರದೇನು ಈ ಒಂದು ಆ ಗುರುತು ಪತ್ತೆ ದೃಶ್ಯಾವಳಿಗಳೆಲ್ಲ ಯುವಕರು ಯಾರು ಅಂತ ಹೇಳಿ ಆ ಯುವತಿ ಐಡೆಂಟಿಫಿಕೇಶನ್ ಮಾಡಿ ಈಗ ಒಂದು ಮೂಲದಿಂದ ಪೊಲೀಸ್ ಮೂಲದ ಮಾಹಿತಿ ಲಭ್ಯವಾಗಿರುವಂತದ್ದು. ಅಮರ್, ಧನ್ಯವಾದ ಸುನಿಲ್.